ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆಯ ಮುಂದುವರಿದ ಭಾಗ. ವೇದಗಳು ತ್ರಿಗುಣಗಳನ್ನು ತಿಳಿಸುತ್ತದೆ. ತಮಸ್ಸು, ರಜಸ್ಸು ಮತ್ತು ಸತ್ವ. ಎಲ್ಲರಲ್ಲೂ ಈ ಗುಣ ಇರುತ್ತದೆ, ಆದರೆ ಒಂದೇ ಸಮನಾಗಿ ಇರುವುದಿಲ್ಲ, ಹೆಚ್ಚು ಕಡಿಮೆ ಇರುತ್ತದೆ. ಈ ಮೂರು ಗುಣಗಳನ್ನು ಮೀರಿದವನು ತ್ರಿಗುಣಾತೀತನಾಗುತ್ತಾನೆ. ನಾವು ಜೀವನದಲ್ಲಿ ಎರಡು ರೀತಿಯ ಪ್ರಯತ್ನ ಮಾಡುತ್ತೇವೆ. ನಮಗೆ ಅವಶ್ಯವಾದುದನ್ನು ಸಂಗ್ರಹಿಸಿಕೊಳ್ಳುವುದು, ನಂತರ ಅದನ್ನು ಕಾಪಾಡಿಕೊಳ್ಳುವ ಯತ್ನ. ಸಾತ್ವಿಕ ನೆಲೆಯಲ್ಲಿ ಗಟ್ಟಿಯಾಗಿ ನೆಲೆಯೂರು ಎಂದು ಅರ್ಜುನನಿಗೆ ಕೃಷ್ಣ ಹೇಳುತ್ತಾನೆ, ಏಕೆಂದರೆ ಇದೆಲ್ಲ ಬಂಧನಕ್ಕೆ ಕಾರಣವಾಗುತ್ತದೆ ಎಂದು. ಈ ಮಾತು ಎಷ್ಟರ ಮಟ್ಟಿಗೆ ಸರಿ ಎಂದು ಯೋಚಿಸುವಂತೆ ಆಗುತ್ತದೆ. ನಂತರ ಜೀವನದಲ್ಲಿ ಇರುವ ತನಕ ಕೆಲವು ನಮಗೆ ಬೇಕೇ ಬೇಕಾಗುತ್ತದೆ. ಆದರೆ ಕೃಷ್ಣ ಹೇಳುವುದು ತತ್ವ. ಆತ್ಮವಂತನಾಗಿ ಮನಸ್ಸನ್ನು ಭಗವಂತನಲ್ಲಿ ತುಂಬಲಿ ಎಂದು. ಆಗ ಭಗವಂತ ಭಕ್ತನಿಗೆ ಬೇಕಾದ ಎಲ್ಲವನ್ನೂ ಒದಗಿಸಿಕೊಡುತ್ತಾನೆ ಎಂಬ ಅರ್ಥದಲ್ಲಿ. ಇದರಿಂದ ಆತ್ಮಜ್ಞಾನ ಹೆಚ್ಚಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಅನುಕೂಲವಾಗುತ್ತದೆ. ಆಗ ಪರಮಾತ್ಮನಿಂದ ಸಿಗುವ ಅನುಭವ ಅಪಾರ. ವೇದಗಳನ್ನು ಓದಿ ಪಡೆಯುವ ಜ್ಞಾನಕ್ಕಿಂತಲೂ ಮಿಗಿಲು. ಕರ್ಮಯೋಗದ ಉನ್ನತವಾದ ಗುಣಗಳನ್ನು ಅರ್ಜುನನ ಮನಸ್ಸಿನಲ್ಲಿ ಬಿತ್ತುತ್ತಾನೆ ಕೃಷ್ಣ. ಕರ್ಮ ಮಾಡು, ಆದರೆ ಅದರಿಂದ ಫಲ ನಿರೀಕ್ಷೆ ಮಾಡಬೇಡ. ಎಂದಿಗೂ ಕರ್ಮವನ್ನು ಮಾಡುವುದನ್ನು ಬಿಡಬೇಡ ಎಂದು ಹೇಳುತ್ತಾನೆ. ಹಾಗೆಯೇ ಕಷ್ಟ ಸುಖ ಎರಡನ್ನೂ ಸಮನಾಗಿ ಸ್ವೀಕರಿಸು ಎಂದು ತಿಳಿಸುತ್ತಾನೆ. ಈ ಮಾತನ್ನು ಕೇಳಿದಾಗ ನಮಗೊಂದು ಸಂಶಯ ಬರುತ್ತದೆ. ಜೀವನ ಸಾಗಿಸಲು ಪ್ರತಿಯೊಬ್ಬರೂ ಕರ್ಮ ಮಾಡಲೇಬೇಕಾಗುತ್ತದೆ. ಮಾಡಿದ ಕೆಲಸಕ್ಕೆ ತಕ್ಕನಾದ ವೇತನ ನಿರೀಕ್ಷಿಸುತ್ತೇವೆ. ಇದರಲ್ಲಿ ತಪ್ಪೇನಿದೆ ಎಂದು ಅಂದುಕೊಳ್ಳುತ್ತೇವೆ. ನಾವು ಯಾವುದೇ ಕಾರ್ಯ ಮಾಡಲಿ, ಈ ಕೆಲಸ ದೇವರು ನೀಡಿರುವ ಕೆಲಸ, ನಾನು ಪ್ರೀತಿಯಿಂದ ಮಾಡುತ್ತೇನೆ ಎಂಬ ಭಾವನೆಯಿಂದಲೇ ಮಾಡಬೇಕು. ಆಗ ಕೆಲಸ ಮಾಡಿಸಿಕೊಳ್ಳುವ ಯಜಮಾನ ಕೂಡ ಕೆಲಸಗಾರನ ಶ್ರದ್ಧೆ ನೋಡಿ ಅವನಿಗೆ ತಕ್ಕದಾದಂತಹದನ್ನೇ ಕೊಡುತ್ತಾನೆ. ಒಬ್ಬ ಬ್ಯಾಂಕ್ನಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡುವವನು ದಿನನಿತ್ಯ ಸಾವಿರಾರು ರೂಪಾಯಿಯನ್ನು ಎಣಿಸುತ್ತಾನೆ. ಆದರೆ ಅವನಿಗೆ ಗೊತ್ತಿರುತ್ತದೆ ಈ ಹಣ ನನ್ನದಲ್ಲ ಎಂದು. ಅವನು ಮಾಡುತ್ತಿರುವ ಕರ್ಮಕ್ಕೆ ತಕ್ಕನಾದ ವೇತನ ತಿಂಗಳಿಗೆ ಒಮ್ಮೆ ಸಿಗುತ್ತದೆ. ನಾನು ನಿಮಿತ್ತ ಮಾತ್ರ ಎಂದು ಭಾವಿಸಬೇಕು. ಭಗವಂತ ಇಚ್ಛೆಪಟ್ಟು ಕೊಟ್ಟಿದ್ದು ಮಾತ್ರ ನನ್ನದಾಗುತ್ತದೆ ಎಂಬ ಭಾವನೆ ಇದ್ದಾಗ ಅಲ್ಲಿ ದುಃಖಕ್ಕೆ ಅವಕಾಶ ಇರೋದಿಲ್ಲ. ಕೆಲಸ ಮಾಡದೇ ಇರುವುದು ತಮಸ್ಸಿಗೆ ಕಾರಣವಾಗುತ್ತದೆ. ನಾವು ಸತ್ವದ ಕಡೆ ಹೆಜ್ಜೆ ಹಾಕಬೇಕು. ಧನಂಜಯ ಯೋಗದ ಆಧಾರದ ಮೇಲೆ ನಿಂತುಕೊಂಡು ಸಂಘವನ್ನು ಬಿಟ್ಟು ಸಿದ್ಧಿ ಅಸಿದ್ಧಿ ಎರಡನ್ನೂ ಸಮನಾಗಿ ಭಾವಿಸಿ ಕರ್ಮವನ್ನು ಮಾಡು ಎಂದು ಕೃಷ್ಣ ಹೇಳುತ್ತಾನೆ. ಅಂದರೆ ದೇವರೊಡನೆ ಒಂದಾಗುವುದು ಎಂದು. ಒಟ್ಟುಗೂಡಿ ಒಂದು ಕಟ್ಟಡ ಕಟ್ಟುವಾಗ ಯಜಮಾನ ಒಬ್ಬೊಬ್ಬರಿಗೂ ಒಂದೊಂದು ಕೆಲಸವನ್ನು ವಹಿಸಿರುತ್ತಾನೆ. ಇಲ್ಲಿ ಜಗತ್ತಿಗೆ ಒಡೆಯನಾಗಿರುವವನು ಜಗದೀಶ. ಯಾವ ಕೆಲಸವಾದರೂ ದೇವರೇ ಕೊಟ್ಟಿರುವ ಕೆಲಸ. ಯಾವುದೂ ಮೇಲಲ್ಲ, ಯಾವುದೂ ಕೀಳು ಅಲ್ಲ. ಪ್ರತಿಯೊಂದು ಭಗವಂತನ ಕೆಲಸ. ಅವನ ಮೇಲಿರುವ ಪ್ರೀತಿಯಿಂದ ನಾನು ಮಾಡುತ್ತಿರುವೆ ಎಂದು ಶ್ರದ್ಧೆಯಿಂದ ಮಾಡಲೇಬೇಕಾಗುತ್ತದೆ. ಧರ್ಮದ ಕಾರ್ಯ ಮಾಡುತ್ತೇನೆ ಎಂದು ಕೆಲವರು ಮಾಡುವುದುಂಟು. ಆದರೆ ಅವರಲ್ಲಿ ಭಕ್ತಿಗಿಂತ ತೋರ್ಪಡಿಕೆ ಹೆಚ್ಚಾಗಿರುತ್ತದೆ. ತಾನು ಮಾಡುತ್ತಿರುವ ಕಾರ್ಯ ನೋಡಿ ನನ್ನನ್ನು ಕೊಂಡಾಡುತ್ತಾರೆ ಎಂದು ಭಾವಿಸುತ್ತಾರೆ. ಮತ್ತೆ ಕೆಲವರು ದೇವರಲ್ಲಿ ತಮ್ಮ ಬೇಡಿಕೆ ಹೇಳಿ ನನ್ನ ಕೆಲಸ ಮಾಡಿಕೊಡು, ನಿನಗೆ ಕಾಣಿಕೆ ನೀಡುತ್ತೇನೆ ಎಂದು ಹರಕೆ ಹೊತ್ತುತ್ತಾರೆ. ಲಂಚ ತೆಗೆದುಕೊಂಡು ಅಥವಾ ಲಂಚ ಕೊಟ್ಟು ಅಭ್ಯಾಸ ನಮಗೆ. ದೇವರನ್ನು ಅದೇ ಮಟ್ಟದಲ್ಲಿ ಕಾಣುತ್ತೇವೆ. ನಾವು ದೇವರಿಂದಲೇ ಎಲ್ಲವನ್ನು ಪಡೆಯುತ್ತಿದ್ದೇವೆ ಎಂಬ ಸಾಮಾನ್ಯ ಜ್ಞಾನವೂ ಇರುವುದಿಲ್ಲ. ಇದನ್ನು ಯಾವ ದೇವರೂ ಒಪ್ಪುವುದಿಲ್ಲ. ಪಾಪ ಮತ್ತು ಪುಣ್ಯದ ಕೆಲಸ ಮಾಡಿದಾಗ ಕರ್ಮವನ್ನು ಅನುಭವಿಸಲು ಭೂಮಿಯಲ್ಲಿ ಹುಟ್ಟಿ ಬರಲೇಬೇಕಾಗುತ್ತದೆ. ಕರ್ಮದಿಂದ ಮುಕ್ತನಾಗಬೇಕಾದರೆ ಕರ್ಮ ಮಾಡಬೇಕು. ಆದರೆ ನಾವು ಮಾಡುತ್ತಿಲ್ಲ. ಈ ದೇಹವನ್ನು ಪರಮಾತ್ಮ ಬಳಸಿಕೊಂಡು ಅವನು ಮಾಡುತ್ತಿದ್ದಾನೆ ಎಂದು ಅಂದುಕೊಳ್ಳಬೇಕು. ಹಾಗೆಯೇ ಯಾವ ರೀತಿ ಪ್ರತಿಫಲವನ್ನು ಬಯಸಬಾರದು. ಕರ್ಮ ಬಂಧನದಿಂದ ಮುಕ್ತನಾದವನು ಪರಮಪದವನ್ನು ಪಡೆಯುತ್ತಾನೆ. ಆಗ ಪರಮಾತ್ಮನಲ್ಲಿ ಲೀನವಾಗಬಹುದು ಅಥವಾ ಅವನ ಅಂಶವಾಗಿ ಉತ್ತಮ ಸ್ಥಿತಿ ಹೊಂದುತ್ತಾನೆ. ಮೋಹ ಕಳಚಿಕೊಂಡಾಗ
ಜ್ಞಾನ ಜಾಗೃತವಾಗಿರುತ್ತದೆ. ಆಗ ಲೌಕಿಕ ವಿಷಯದಲ್ಲಿ ಸಂಪೂರ್ಣವಾಗಿ ಆಸಕ್ತಿ ಕಳೆದು ಹೋಗುತ್ತದೆ. ದೇವರಲ್ಲಿ ಮನಸ್ಸು ಸದಾ ಮುಳುಗಿರುವುದರಿಂದ ಮಿಕ್ಕ ಯಾವ ವಿಷಯದಲ್ಲೂ ಆಸಕ್ತಿ ಉಳಿದಿರುವುದಿಲ್ಲ. ಬಾಹ್ಯ ವಸ್ತುಗಳು ಅನುಭವಿಸಲು ಇದ್ದರೂ ಯಾವುದೂ ಬೇಡವಾಗುತ್ತದೆ. ತನ್ನ ಮನಸ್ಸಿಗೆ ಹೊಂದುವವರೊಡನೆ ಮಾತ್ರ ಸಹನೆಯಿಂದ ಮಾತನಾಡುತ್ತಾನೆ. ದೇವರ ವಿಷಯ ಕೇಳುವುದಕ್ಕೆ ಮಾತ್ರ ಆಶಿಸುತ್ತಾನೆ. ಆದರೆ ಮನಸ್ಸು ಶಾಂತವಾಗಿರುತ್ತದೆ. ಯಾವ ಆತಂಕ ಇಲ್ಲದಿರುವುದು ಸದಾ ಆನಂದಮಯವಾಗಿರುತ್ತದೆ. ಹಣ, ಅಧಿಕಾರ, ಕೀರ್ತಿ, ಮೋಹ ಇಲ್ಲದಿರುವುದರಿಂದ ಅದರ ಕಡೆಗೆ ಗಮನವನ್ನು ಹರಿಸುವುದಿಲ್ಲ. ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ಸಂತರು, ದಾಸರು, ಸದ್ಗುರುಗಳು. ರಾಜಾಶ್ರಯ ಕೊಡುವೆನೆಂದರೂ ಬಯಸದೆ ಭಗವಂತನನ್ನು ಒಲಿಸಿಕೊಂಡು ಬದುಕಿದವರು. ಅವನ ಲೀಲೆಗಳನ್ನು, ಮಹಿಮೆಯನ್ನು, ಮಹಾತ್ಮವನ್ನು ಆಡು ಭಾಷೆಯಲ್ಲಿ ಹಾಡಿನ ಮೂಲಕ ತತ್ವಗಳನ್ನು ಜಗತ್ತಿಗೆ ಪಾಠ ಕಲಿಸುವ ಗುರುವಾಗಿ ಕಂಡುಕೊಂಡಿದ್ದಾರೆ. ಭಗವದ್ಗೀತೆಯ ಮುಂದಿನ ಭಾಗ ಮುಂದಿನ ದಿನಗಳಲ್ಲಿ.